ಅಂಗಡಿ ಮಾಲೀಕರಿಗೆ 2 ದಿನಗಳ ಗಡುವು. ಫುಟ್ಪಾತ್ ಒತ್ತುವರಿ ತೆರವುಗೊಳಿಸದಿದ್ದರೆ ಕಾನೂನು ಕ್ರಮ. ಪಿಎಸ್ಐ ಸುನೀಲ್ ಕುಮಾರ್. ಶಿಡ್ಲಘಟ್ಟ ನಗರದ ಕಿರಿದಾದ ರಸ್ತೆಗಳು, ಫುಟ್ಪಾತ್ ಒತ್ತುವರಿ ಹಾಗೂ ಅಡ್ಡಾದಿಡ್ಡಿ ವಾಹನ ನಿಲುಗಡೆಯಿಂದ ಉಂಟಾಗುತ್ತಿರುವಂತಹ ಸಂಚಾರ ಸಮಸ್ಯೆ ನಿಯಂತ್ರಿಸಲು ಶಿಡ್ಲಘಟ್ಟ ನಗರ ಠಾಣೆ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ. ಶಿಡ್ಲಘಟ್ಟ ನಗರ ಠಾಣೆ ಪಿಎಸ್ಐ ಸುನೀಲ್ ಕುಮಾರ್ ಅವರು ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚಾರ ಸುಗಮಗೊಳಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಮುಖ್ಯ ರಸ್ತೆಯ ಫುಟ್ಪಾತ್ಗಳಲ್ಲಿ ಅಂಗಡಿಗಳ ಸಾಮಗ್ರಿಗಳನ್ನು ಇಟ್ಟುಕೊಂಡು ಸಾರ್ವಜನಿಕರ ಓಡಾಟಕ್ಕೆ ಅಡ್ಡಿಪಡಿಸುತ್ತಿರುವ ಅಂಗಡಿ ಮಾಲೀಕರಿಗೆ ಅವುಗಳನ್ನು ತೆರವುಗೊಳಿಸಲು 2 ದಿನಗಳ ಗಡುವು ನೀಡಲಾಗಿದೆ. ಗಡುವಿನೊಳಗೆ ತೆರವುಗೊಳಿಸದಿದ್ದರೆ ಪ್ರಕರಣ ದಾಖಲಿಸಲಾಗುವುದು ಸೇರಿದಂತೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದ್ದಾರೆ. ರಸ್ತೆಯ 2 ಬದಿಗಳಲ್ಲಿ ವಾಹನ ನಿಲುಗಡೆಯಿಂದ ಸಂಚಾರಕ್ಕೆ ತೊಂದರೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಪರ್ಯಾಯ ದಿನಗಳಲ್ಲಿ ಒಂದೊಂದು ಬದಿಯಲ್ಲಿ ಮಾತ್ರ ವಾಹನ ನಿಲುಗಡೆಗೆ ಅವಕಾಶ ಕಲ್ಪಿಸಲಾಗುವುದು. ನಿಗದಿತ ನಿಯಮ ಉಲ್ಲಂಘಿಸಿ ವಾಹನ ನಿಲ್ಲಿಸಿದರೆ ದಂಡ ವಿಧಿಸಲಾಗುವುದು ಎಂದರು. ಇನ್ನು ಹೆಲ್ಮೆಟ್ ಇಲ್ಲದ ವಾಹನ ಚಾಲನೆ, ತಪ್ಪು ಪಾರ್ಕಿಂಗ್, ಏಕಮುಖ ಸಂಚಾರ ನಿಯಮ ಉಲ್ಲಂಘನೆ, ಅಪ್ರಾಪ್ತರ ವಾಹನ ಚಾಲನೆ ಹಾಗೂ ಕಾನೂನು ಬಾಹಿರ ಸೈಲೆನ್ಸರ್ ಬಳಕೆ ಸೇರಿದಂತೆ ಸಂಚಾರ ನಿಯಮ ಉಲ್ಲಂಘಿಸುವವರ ವಿರುದ್ಧ ದಂಡ ವಿಧಿಸಲಾಗುವುದು ಎಂದು ತಿಳಿಸಿದರು. ಫುಟ್ಪಾತ್ ಮೇಲಿನ ಕಂಬಿಗಳು, ಸಾಮಗ್ರಿಗಳು ಹಾಗೂ ಸಾರ್ವಜನಿಕರ ಓಡಾಟಕ್ಕೆ ಅಡ್ಡಿಯಾಗುವ ಅಡೆತಡೆಗಳನ್ನು ತೆರವುಗೊಳಿಸುವಂತೆ ಸೂಚಿಸಲಾಗಿದೆ. ಅಗತ್ಯವಿರುವ ಕಡೆ ನಗರಸಭೆಯ ಸಹಕಾರದೊಂದಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲಾಗುವುದು ಎಂದರು. ಇನ್ನು ಫುಟ್ಪಾತ್ ತೆರವು ಕಾರ್ಯಾಚರಣೆಯಿಂದ ಬೀದಿ ಬದಿ ವ್ಯಾಪಾರಿಗಳಿಗೆ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಲಾಗುವುದು. ಅವರ ಜೀವನೋಪಾಯಕ್ಕೆ ಧಕ್ಕೆಯಾಗದ ರೀತಿಯಲ್ಲಿ ನಗರಸಭೆ ಸಹಕಾರದೊಂದಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸುವ ಬಗ್ಗೆಯೂ ಚರ್ಚಿಸಲಾಗುವುದು ಎಂದು ಸುನೀಲ್ ಕುಮಾರ್ ಹೇಳಿದರು. ಸಾರ್ವಜನಿಕರು, ಅಂಗಡಿ ಮಾಲೀಕರು ಹಾಗೂ ವಾಹನ ಸವಾರರು ಪೊಲೀಸರೊಂದಿಗೆ ಸಹಕರಿಸಿ ಸಂಚಾರ ನಿಯಮಗಳನ್ನು ಪಾಲಿಸುವ ಮೂಲಕ ನಗರದ ಸಂಚಾರ ವ್ಯವಸ್ಥೆ ಸುಗಮಗೊಳಿಸಲು ಕೈಜೋಡಿಸಬೇಕೆಂದು ಅವರು ಮನವಿ ಮಾಡಿದರು. ಸುನೀಲ್ ಕುಮಾರ್ ಅಂತೇಳಿ ಓಡಿ ಚಿಕ್ಕಬಳ್ಳಾಪುರ ನಮ್ಮ ಬಾಗೇಪಲ್ಲಿ ಸ್ಟೇಷನಿಂದ ಇಲ್ಲಿಗೆ ಶಿಡ್ಲಘಟ್ಟ ಟೌನ್ ಸ್ಟೇಷನ್ಗೆ ನಮ್ಮ SP ಸಾಹೇಬರು ಆದೇಶದ ಮೇಲೆ ಬಂದಿದ್ದೀನಿ. ಈಗ ನಮ್ಮ ಸೀನಿಯರ್ ಆಫೀಸರ್ಸ್ ಗೈಡ್ಲೈನ್ಸ್ ಪ್ರಕಾರ ಮತ್ತು ಕೆಲವೊಂದು ವಿಚಾರ ನಮ್ಗೆ ತಿಳಿಸಿದ್ದಾರೆ. ನಮ್ಮ SP ಸಾಹೇಬರು ಮತ್ತು ನಮ್ಮ ಅಡಿಷನಲ್ SP ಸಾಹೇಬರು, ನಮ್ಮ DSP ಸಾಹೇಬರು ಮತ್ತು ನಮ್ಮ ಚಾರ್ಲಿ ಸಾಹೇಬರು, ಆನಂದ್ ಸರು. ಏನಂದರೆ ಇಲ್ಲಿ ಟ್ರಾಫಿಕ್ ಸಮಸ್ಯೆ ಸ್ವಲ್ಪ ಜಾಸ್ತಿ ಇದೆ. ರೋಡ್ಗಳು ಕಿರಿದಾಗಿದ್ದಾವೆ. ಇದು ಟೌನ್ ಲಿಮಿಟ್ಸ್ ಆಗಿರೋದ್ರಿಂದ ಟ್ರಾಫಿಕ್ ಸಮಸ್ಯೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಟ್ರಾಫಿಕ್ ಕಂಟ್ರೋಲ್ ಮಾಡಬೇಕು ಅಂತೇಳಿ ತಿಳಿಸಿದ್ದಾರೆ. ಅದೇ ಪ್ರಕಾರ ಇವತ್ತು ಕೂಡ ನಾನು ಎಲ್ಲ ಒಂದು ಕಿರಿದಾದಂಥ ರಸ್ತೆ, ನಮಗೆ ಏನು ಈ ಶಿಡ್ಲಘಟ್ಟ ಮೇನ್ ರೋಡಿಂದ ನಮ್ಮ ಸ್ಟೇಷನ್ ಕಡೆ ಬರೋಂಥ ಒಂದು ರೋಡ್ ಇದೆಯಲ್ಲ, ಆ ರೋಡಲ್ಲಿ ಇವತ್ತು ಕೂಡ ಹೋಗಿ ಎಲ್ಲರಿಗೂ ತಿಳಿಸಿ ಫುಟ್ಪಾತ್ ಮೇಲೆ ಫಸ್ಟು ಏನು ಈಗ ಜನಗಳಿಗೆ ನಾವು ಮೇಲ್ಗಡೆ ಫುಟ್ಪಾತ್ ಮೇಲೆ ಓಡಾಡೋದಕ್ಕೆ ಅವಕಾಶ ಮಾಡಿಕೊಟ್ರೆ ತಾನೇ ಫುಟ್ಪಾತ್ ಮೇಲೆ ಓಡಾಡ್ತಾರೆ, ಆಕ್ಸಿಡೆಂಟ್ಸು ಅವಾಯ್ಡ್ ಆಗುತ್ತೆ ನಮಗೆ. ಸೊ ಈಗ ಮತ್ತು ಪಾರ್ಕಿಂಗು 2 ಬದಿಯಲ್ಲಿ ಪಾರ್ಕಿಂಗ್ ಮಾಡ್ಕೊಂಡಿದ್ದಾರೆ. ನಮ್ಮ ಪ್ಲ್ಯಾನ್ ಏನಿದೆ ಅಂತಂದರೆ ಆಲ್ಟರ್ನೇಟಿವ್ ಡೇಸ್ ಒಂದು ಕಡೆ ಪಾರ್ಕಿಂಗ್ ಮಾಡಿಕೊಂಡು ಪಾರ್ಕಿಂಗ್ ಮಾಡೋದಕ್ಕೂ ಸಮಸ್ಯೆ ಆಗಬಾರ್ದು, ಜನಗಳು ಓಡಾಡೋದಕ್ಕೂ ಸಮಸ್ಯೆ ಆಗಬಾರ್ದು, ಆಕ್ಸಿಡೆಂಟ್ಸು ಅವಾಯ್ಡ್ ಆಗಬೇಕು ಅಂತೇಳಿ ಈಗ ನಾವು ಶುರು ಮಾಡಿದ್ದೀವಿ. ಇವತ್ತೆಲ್ಲ ಅದನ್ನು ಎಲ್ಲ ರೋಡಲ್ಲಿರೋಂಥ ಅಂಗಡಿ ಮಾಲೀಕರಾಗಿದ್ದಾರೆ ಅವ್ರಿಗೆಲ್ಲ ವಿಚಾರ ತಿಳಿಸ್ಕೊಟ್ಟು ಬಂದಿದ್ದೀನಿ. ಇನ್ನೊಂದು 2 ಡೇಸಲ್ಲಿ ನಾವು ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾನು ಅವ್ರಿಗೆ ಒಂದು 2 ಡೇಸಲ್ಲಿ ಮಾಡಿಕೊಡಿ ಅಂತ ಹೇಳಿದ್ದೀನಿ. ಆ ಪ್ರಕಾರ ಅವ್ರು ಕ್ಲಿಯರ್ ಮಾಡಿಕೊಂಡ್ರೆ ನಮಗೆ ಅಲ್ಲಿ ಒಂದು ಸುಲಲಿತವಾಗಿ ಜನಗಳು ಓಡಾಡೋದಕ್ಕೂ ಸಮಸ್ಯೆ ಆಗಲ್ಲ, ಗಾಡಿಗಳು ಟ್ರಾಫಿಕ್ ಕೂಡ ನಮಗಾಗಲ್ಲ. ಇದಾದಮೇಲೆ ನೆಕ್ಸ್ಟ್ ಹಂತದಲ್ಲಿ ಈ ಏನು ಟ್ರಾಫಿಕ್ ರೂಲ್ಸ್ ಏನಿದೆ ಅದನ್ನು ಬ್ರೇಕ್ ಮಾಡೋ 2 ವೀಲರ್ಸ್ ಆಗಿರಲಿ, 4 ವೀಲರ್ಸ್ ಆಗಿರಲಿ, ಈ ಆಟೋದವರು, ಈ ದೊಡ್ಡ ಗಾಡಿಗಳು, ಯಾವುದೇ ರೀತಿಯಾದಂಥ ಗಾಡಿಗಳು ಕೂಡ ಯಾವುದೇ ವೈಲೇಷನ್ ಆಗಬಾರ್ದು. ನಮಗೆ ಟ್ರಾಫಿಕ್ ವೈಲೇಷನ್ ಇರಬಾರ್ದು. ಏನು ನಮಗೆ ಟ್ರಾಫಿಕ್ ರೂಲ್ಸ್ ಏನು ಮಾಡಿದ್ದೀವಿ ಆ ರೂಲ್ಸ್ನ ಕಡ್ಡಾಯವಾಗಿ ಫಾಲೋ ಮಾಡಬೇಕು. ನಾವು ಇದ್ರ ಬಗ್ಗೆ ಅವೇರ್ನೆಸ್ ಆಲ್ರೆಡಿ ತುಂಬ ಆಗಿದೆ. ಹೊಸದಾಗಿ ನಮ್ಮ ಕುಶಾಲ್ ಚೌಕ್ಸೆ ಹೊಸದಾಗಿ ಸಾಹೇಬರು ಬಂದಾಗ ಒಂದಷ್ಟು ಟೈಮ್ ಕೊಟ್ಟು ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡಿಸಿ ಈ ಥರ ಒಂದು ಡೇಟ್ ಕೊಟ್ಟು ಆ ಡೇಟಿಂದ ನಾವು ಇದಾದಮೇಲೆ ನೀವು ವೈಲೇಷನ್ಸ್ನ ಬ್ರೇಕ್ ಮಾಡಿದ್ರೆ ನಾವು ದಂಡ ವಿಧಿಸ್ತೀವಿ ಅಂತೇಳಿ ಕ್ಲಿಯರಾಗಿ ತಿಳಿಸಿದ್ದಾರೆ. ಅದೇ ಪ್ರಕಾರ ನಾವು ಇವಾಗ ಅವೇರ್ನೆಸ್ ಜೊತೆಗೆ ದಂಡ ಕೂಡ ಹಾಕ್ತೀವಿ. ಅವರು ಹೆಲ್ಮೆಟ್ ಆಗಿರ್ಬೋದು, ರಾಂಗ್ ಪಾರ್ಕಿಂಗ್ ಆಗಿರ್ಬೋದು, ಒನ್ ವೇ ಡ್ರೈವಿಂಗ್ ಆಗಿರ್ಬೋದು, ಮೈನರ್ ಡ್ರೈವಿಂಗ್ ಆಗಿರ್ಬೋದು, ಆಲ್ಟರ್ನೇಟಿವ್ ಸೈಲೆನ್ಸರ್ ಆಗಿರ್ಬೋದು,
ಈ ಥರದ್ದು ಯಾವುದೇ ರೀತಿ ವೈಲೆನ್ಸ್ ಮಾಡಿದ್ರು ಕೂಡ ನಾವು ದಂಡ ಅಂತೂ ಹಾಕ್ತೀವಿ. ದಂಡ ಹಾಕ್ತೀರ ಯಾವುದೇ ಕಾರಣಕ್ಕೂ ಬಿಡಲ್ಲ. ಆಮೇಲೆ ಈ ಬಗ್ಗೆ ಎಲ್ಲ ನಮ್ಮ ಈ ಲೋಕಲ್ ಲೀಡರ್ಸ್ಗಳಿಗೂ ಗೊತ್ತಿದೆ. ಅವರು ಕೂಡ ಈ ಎಲ್ಲ ಜನಗಳಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಮಾಡಿದ್ದಾರೆ. ದಯವಿಟ್ಟು ಪೊಲೀಸವರು ನಿಮ್ಮ ಒಳ್ಳೆಯದಕ್ಕೆ ಹೇಳೋದು, ದಯವಿಟ್ಟು ಅದನ್ನು ರೂಲ್ಸ್ ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡಿ ಅಂತೇಳಿ ಇದುವರೆಗೂ ತಿಳಿಸಿದ್ದಾರೆ. ಇದಾದಮೇಲೂ ಕೂಡ ಅವರು ಏನು % ನಾವು ದಂಡ ಹಾಕ್ತೀವಿ. ನಾವು ಜನಸ್ನೇಹಿ ಪೊಲೀಸಿಗೆ ಒತ್ತು ಕೊಡುವಂಥವ್ರು. ಅದೇ ರೀತಿ ಜನಗಳು ನಮಗೆ ನಾವೇನು ಅವ್ರಿಗೆ ಹೇಳ್ತೀವಿ, ಅವ್ರು ಒಳ್ಳೇದಕ್ಕೆ ಹೇಳ್ತೀವಿ, ಅದನ್ನು ಅವ್ರು ಫಾಲೋ ಮಾಡಿದ್ರೆ ಇಲ್ಲಿ ಎಲ್ಲೆಣ್ಣೂ ಚೆನ್ನಾಗಿರುತ್ತೆ, ಟ್ರಾಫಿಕ್ಕು ಚೆನ್ನಾಗಿರುತ್ತೆ, ಮತ್ತು ಕ್ರೈಮ್ಸ್ ಕೂಡ ಅವಾಯ್ಡ್ ಆಗುತ್ತೆ. ಅದಕ್ಕೆ ಬೇಕಾದಂಥ ಕ್ರಮಗಳನ್ನ ನಾವು ತಗೊತೀವಿ. ನಮ್ಮ ಮೇಲಧಿಕಾರಿಗಳ ಮಾರ್ಗದರ್ಶನದಲ್ಲಿ ನಾವು ಖಂಡಿತ ಇಲ್ಲಿ ಒಳ್ಳೆ ಕೆಲಸ ಮಾಡೋದಕ್ಕೆ ಬಂದಿದ್ದೀವಿ. ಎಷ್ಟಾಗುತ್ತೋ ಅಷ್ಟು ನಮ್ಮಿಂದ ನಾಳೆ ದಿವಸ ನಾವು ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ಹೋದಾದ್ಮೇಲೆ ಕೂಡ ಇಂಥವ್ರು ಒಬ್ಬರಿದ್ರು ಈ ಥರ ಎಲ್ಲ ಕೆಲಸ ಮಾಡಿದ್ದಾರೆ ಅಂತೇಳಿ ಜನ ನೆನೆಸ್ಕೊಳ್ಳೋಂಥ ಕೆಲಸ ಕೂಡ ನಾವು ಖಂಡಿತ ಮಾಡ್ತೀವಿ. ಸರ್ ಇವಾಗ ನಾವು ಹೇಳ್ಬಿಟ್ಟು ಬಂದಿದ್ದೀವಿ 2 ಡೇಸಲ್ಲಿ ಏನಾದರೂ ನೀವು ಫುಟ್ಪಾತ್ ತೆರವು ಮಾಡಿಲ್ಲ ಅಂತಂದರೆ ನಾವು ನೆಕ್ಸ್ಟ್ ಸ್ಟೆಪ್ಪು ಅವ್ರಿಗೆ ಪಿಟಿ ಕೇಸ್ ಹಾಕ್ತೀವಿ. ಫೈನ್ ಅಮೌಂಟು ಫಿಕ್ಸ್ ಮಾಡಿಬಿಟ್ಟು ಪಿಟಿ ಕೇಸ್ ಹಾಕ್ಕೊಳ್ತಾ ಹೋಗ್ತೀವಿ. ಅದಾದಮೇಲೂ ಅವರು ಎಚ್ಚೆತ್ಕೊಳ್ಳಿಲ್ಲ ಅಂತಂದರೆ ನಮ್ಮ ಕಾನೂನಲ್ಲಿ ಏನು ಅವಕಾಶ ಇದೆ ಅವ್ರ ಮೇಲೆ ಕೇಸ್ ಮಾಡೋದಾದರೆ ಕೇಸ್ ಮಾಡಿ ಅವ್ರಿಗೆ ಫರ್ದರ್ ಏನಿದೆ ಅದನ್ನು ನಾವು ಕ್ರಮ ತಗೊಳ್ತೀವಿ. ಸರ್, ಇದರ ವಿರುದ್ಧ ರಾಜಕೀಯ ಒತ್ತಡಗಳೇನಾದರೂ ಸಂಭವಿಸಿದೆ? ಸಣ್ಣ ಪುಟ್ಟ ಅವ್ರು ಹೇಳ್ತಾರೆ, ಅವ್ರಿಗೆ ನಾವು ಅದನ್ನು ಅವ್ರಿಗೆ ತಿಳಿಸಿ ಹೇಳಿ ಈ ಥರ ಇದೆ ಸರ್ ಸಮಸ್ಯೆ, ಈ ಥರ ಓಡಾಡೋದಕ್ಕೆ ಈ ಥರ ಸಮಸ್ಯೆ ಆಗುತ್ತೆ ಅಂತೇಳಿ ಅವ್ರಿಗೂ ಕೂಡ ಕನ್ವಿನ್ಸ್ ಮಾಡೋವಂಥ ಒಂದು ಪ್ರಯತ್ನ ಮಾಡ್ತೀವಿ. ಯಾರಾದ್ರೂ ಏನು ಗಲಾಟೆ ಆ ಥರ ಮಾಡಿದ್ರೆ ಸರ್? ಖಂಡಿತ ಆ ಥರದ್ದೇನು ನಾನು ಇವಾಗ ಒಂದು ರೌಂಡ್ ಬಂದಿದ್ದೀನಿ, ಆ ಥರ ಜನ ಯಾರೂ ಇಲ್ಲ. ಜನ ಒಳ್ಳೆಯವರಿದ್ದಾರೆ, ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋರು ಇದ್ದಾರೆ, ಎಜುಕೇಟೆಡ್ಸ್ ಇದ್ದಾರೆ. ಅವ್ರಿಗೆ ಅರ್ಥ ನಾವು ಮಾಡಿಸ್ತೀವಿ ಒಳ್ಳೆ ರೀತಿಯಲ್ಲಿ. ಸರ್, ಈಗ ಫುಟ್ಪಾತ್ ಮೇಲೆ ಇರ್ತಕ್ಕಂಥ ಕೆಲವು ಅಂಗಡಿಗಳನ್ನ ತೆರವುಗೊಳಿಸಿದ್ರೆ ಬಟ್ ಬೀದಿ ಬದಿ ವ್ಯಾಪಾರಿಗಳಿಗೆ ತೊಂದರೆ ಆಗ್ತದೆ. ಈಗ ನಾನು ಹೋಗಿದ್ದ ರೋಡಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ತೊಂದರೆ ಆಗೋ ಥರ ಅಷ್ಟು ಯಾವುದೂ ಇಲ್ಲ. ಒಂದು 4-5 ತರಕಾರಿ ಅಂಗಡಿ ಇಟ್ಕೊಂಡಿದ್ದಾರೆ ಬಿಟ್ಟರೆ ತಳ್ಳಗಾಡಿಲಿ ಅಷ್ಟು ನಾನು ಹೆಚ್ಚು ಕಮ್ಮಿ ಆ ಸ್ಟ್ರೆಚ್ಚು ಒಂದು ಅರ್ಧ ಕಿಲೋಮೀಟರ್ ಇದೆ, 500-600 ಮೀಟರ್ಸ್ ಇದೆ. ಆ ಸ್ಟ್ರೆಚ್ಚಲ್ಲಿ ಒಂದು 3-4 ಮಾತ್ರ ತಳ್ಳಗಾಡಿಲಿ ಕೊನೆಗೆ ಇಟ್ಕೊಂಡಿದ್ದಾರೆ. ಅದು ಬಿಟ್ಟು ಎಲ್ಲ ಇವ್ರು ಅಕ್ವೈರ್ ಮಾಡ್ಕೊಂಡಿರೋದು. ಯಾರು ಈ ಬಾಡಿಗೆಗಿದ್ದಾರೆ ಅಂಗಡಿಗಳು ಅವರೇ ಅವ್ರ ಐಟಮ್ನ ಹೊರಗಡೆಗೆ ಇಟ್ಕೊಂಡಿರೋದು ಫುಟ್ಪಾತ್ ಮೇಲೆ. ಅದನ್ನು ಅವರು ಕ್ಲಿಯರ್ ಮಾಡ್ಬೋದು. ಏನು ಅಂತ ಬೀದಿ ಬದಿ ವ್ಯಾಪಾರಿಗಳು ಯಾರು ಇಲ್ಲ, ಅದೇನು ಸಮಸ್ಯೆ ಆಗಲ್ಲ. ಸರ್, ಕೆಲವು ಸೊಪ್ಪಿನ ಅಂಗಡಿಗಳೆಲ್ಲನೂ ಫುಟ್ಪಾತ್ ಮೇಲೆ ಇಟ್ಟರು ಸರ್. ನೀವು ಆ ಕಡೆ ಹೋದಂಗಿಲ್ಲ ಮೋಸ್ಟ್ಲಿ. ಅದೇ ನಾನು ಇವಾಗ ಈ ರೋಡು ಯಾವುದಪ್ಪ ಅದು ರೋಡು ಎಲ್ಲಮ್ಮ ದೇವಸ್ಥಾನ ರೋಡಲ್ಲಿ ಹೋಗಿದ್ದು. ಆ ರೋಡಲ್ಲಿ ಆ ಥರದ್ದೇನು ಇಲ್ಲ. ನೋಡೋಣ ನೆಕ್ಸ್ಟ್ ನೀವು ಹೇಳ್ದಂಗೆ ಈ ಕೋಟೆ ರೋಡಲ್ಲಿ ಏನಾದರೂ ಆ ಥರದ್ದಿತ್ತು ಅಂತಂದರೆ ನಾನು ಇದು ಫಸ್ಟ್ ಡೇನೇ ಹೇಳಿದ್ದೆ, ನಮ್ಮ ಜೊತೆಗೆ ನಗರಸಭೆಯವರು ಕೈ ಜೋಡಿಸ್ಬೇಕು, ಅವ್ರಿಗೆ ಆಲ್ಟರ್ನೇಟಿವ್ ಮಾಡಿಕೊಡ್ಬೇಕು. ಅವ್ರ ಹೊಟ್ಟೆ ಮೇಲೆ ಹೊಡೆಯೋಂಥ ಕೆಲಸ ಆಗಬಾರ್ದು. ಅವ್ರ ಪಾಪ 100-200 ರೂಪಾಯಿ ದಿನ ಪೂರ್ತಿ ಕೂಲಿ ಮಾಡೋವಂಥವ್ರು, ಅವ್ರಿಗೂ ತೊಂದರೆ ಆಗಬಾರ್ದು. ನಮ್ಮ ಒಂದು ಕಾನೂನನ್ನ ನಾವು ಜಾರಿಗೊಳಿಸೋದಕ್ಕೂ ಅದಕ್ಕೂ ತೊಂದರೆ ಆಗಬಾರ್ದು. ಎಲ್ಲ ಒಳ್ಳೆ ರೀತಿಯಲ್ಲಿ ಆಗೋ ಥರ ನಾವು ಏನು ಪ್ರಯತ್ನ ಮಾಡಬೇಕು ಅದನ್ನು ಮಾಡ್ತೀವಿ. ಈಗ ಫುಟ್ಪಾತ್ ಮೇಲೆ ಕ್ಲಿಯರ್ ಆಗಿ ಹೇಳಿದ್ದೀನಿ, ಕಂಬಿಗಳು ಏನು ಅಡ್ಡ ಬರ್ತವೆ ಫುಟ್ಪಾತ್ ಮಾರ್ಜಿನಲ್ಲಿ ಏನಿದೆ ಕಂಬಿಗಳು ಅದನ್ನು ತೆರವುಗೊಳಿಸ್ಕೋಬೇಕು. ಅಟ್ಲೀಸ್ಟ್ ಮೇಲ್ಗಡೆ ಇದ್ರೆ ಓಡಾಡೋರಿಗೆ ತೊಂದರೆ ಆಗಬಾರ್ದು. ಆ ರೀತಿ ಅವ್ರೇನೋ ನೆರಳಿಗೋಸ್ಕರ ಹಾಕೊಂಡಿದ್ರೆ ಅದೇನು ಸಮಸ್ಯೆ ಆಗಲ್ಲ. ಈ ಕಂಬಿಗಳೇನಾದರೂ ಅಡ್ಡ ಇದ್ದು ಓಡಾಡೋದಕ್ಕೆ ತೊಂದರೆ ಆಗ್ತದೆ ಅಂದರೆ ಅದನ್ನು ಕಟ್ ಮಾಡಿಬಿಟ್ಟು ತೆರವುಗೊಳಿಸ್ಬೇಕು ಅಂತ ಹೇಳಿ ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ ಅವ್ರಿಗೆ. ಈಗ ಫುಟ್ಪಾತ್ ಲೆವೆಲ್ ಇದೆ, ಅವರು ಇಲ್ಲಿಂದ ಸ್ಟೆಪ್ಸ್ ಇಟ್ಕೊಂಡಿದ್ದಾರೆ. ಈಗ ಅವ್ರ ಮನೆಗೆ ಅದೇ ಜಾಗದಲ್ಲಿ ಹೋಗಬೇಕು. ಅದೊಂದು ಕ್ರಿಟಿಕಲ್ ಇದೆ. ನಾನು ಅದನ್ನು ಇಂಜಿನಿಯರ್ ಯಾರಾದರೂ ಇದ್ರೆ ನಗರಸಭೆಯವರು ಅವ್ರನ್ನ ಮಾತಾಡಿ ಅದಕ್ಕೆ ಏನಾದರೂ ಆಲ್ಟರ್ನೇಟಿವ್ ಮಾಡ್ಬೋದು ಅಂತ ನೋಡ್ತೀನಿ. ಕೆಲವು ಅಂಗಡಿಗೆ ಮುಂದೆನೂ ಅದು ದಿನ್ಸ್ ಕಟ್ಕೊಂಡಿದ್ದಾರೆ. ಅದೇ ಮಾರ್ಜಿನ್ ಬಿಟ್ಟು ನೀವು ಅದನ್ನು ತೆರವುಗೊಳಿಸ್ಕೋಬೇಕು ಅಂತ ಹೇಳಿದ್ದೀನಿ. ಅಟ್ಲೀಸ್ಟ್ ಸ್ಟೆಪ್ಸ್ ಮೇಲೆ ಆದ್ರೂ ಜನಗಳು ಓಡಾಡೋದಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು. ಸ್ಟೆಪ್ಸ್ ಏನು ಕಟ್ಟಿದ್ರೆ ಕಟ್ಬಿಟ್ಟಿದ್ರೆ ಆಗೋಗಿದೆ. ಇಲ್ಲಾಂತಂದ್ರೆ ನಿಮ್ಮ ಹತ್ರ ಏನಾದರೂ ಆರ್ಡರ್ಸ್ ಇದ್ರೆ ತೋರಿಸಿ ಅಂತ ಕೇಳಿದ್ದೀನಿ. ನಾವು ಕಟ್ಕೊಂಡಿರೋದಕ್ಕೆ ಇಲ್ಲ ಇಲ್ಲಿಗಲ್ ಇದ್ರೆ ನೀವು ಆ ಜಾಗನ ಬಿಟ್ಟು ನೀವು ಒಳಗಡೆ ಹಾಕೊಳ್ಳಿ ಅಂತ ಹೇಳಿದ್ದೀನಿ. ಸರ್, ಬೆಳಗ್ಗೆ ಇವಾಗ ಏನು ಇವತ್ತು ಫಸ್ಟ್ ಸ್ಟೆಪ್ ತಗೊಂಡಿದ್ದೀವಿ, ಇದೊಂದು ವ್ಯವಸ್ಥೆ ಮಾಡೋಣ. ಎಲ್ಲರೂ ನೀವು ಕೈ ಜೋಡಿಸಿದ್ರೆ, ನೀವು ನಮ್ಮ ನಗರಸಭೆಯವರು ಕೈ ಜೋಡಿಸಿದ್ರೆ ಈ ಥರ ಆಲ್ಟರ್ನೇಟಿವ್ ಡೇಸಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ ನೀಟಾಗಿ ಫುಟ್ಪಾತ್ನ ತೆರವು ಮಾಡಿದ್ರೆ ಆರಾಮಾಗಿ ಮಕ್ಕಳು ಓಡೋದು ಇರುತ್ತೆ. ಮತ್ತು ಇವ್ರ ಅಂಗಡಿಯವ್ರಿಗೂ ಹೇಳಿದ್ದೀವಿ, ಆಲ್ಟರ್ನೇಟಿವ್ ಡೇಸಲ್ಲಿ ನಾವು ಏನು ಮಾಡಿರ್ತೀವಿ ಆ ಟೈಮಲ್ಲಿ 2 ಕಡೆ ಪಾರ್ಕಿಂಗ್ ಆಗಬಾರ್ದು. ನಿಮ್ಮ ಜವಾಬ್ದಾರಿ ಕೂಡ ಇದೆ. ಈ ಥರ ನೋಡಪ್ಪ ಇವತ್ತು ಈ ಕಡೆ ಮಾಡೋದು ನಿಮಗೆ ಅವ್ರೆ, ನೀವು ಆ ಕಡೆ ಗಾಡಿ ನಿಲ್ಲಿಸ್ಬಿಟ್ಟು ಬನ್ನಿ, ಸಂಚಾರಕ್ಕೆ ತೊಂದರೆ ಆಗ್ದಂಗೆ ನಿಮ್ಮ ಕೆಲಸ ನೀವು ಮುಗಿಸ್ಕೊಂಡು ಹೋಗಿ ಅಂತೇಳಿ ಯಾರು ಅಂಗಡಿಗೆ ಎಲ್ಲಿ ನಿಲ್ಲಿಸ್ತಾರೆ ಅವ್ರಿಗೂ ಅವೇರ್ನೆಸ್ಸು ಅವ್ರಿಗೂ ನಾವು ತಿಳಿಸಿದ್ದೀವಿ. ಅವರು ಕೂಡ ಯಾರು ಬರ್ತಾರೆ ಅವ್ರಿಗೆ ಹೇಳ್ಬೇಕು ಅಂತಲೂ ಗ್ರಾಹಕರಿಗೆ ತಿಳಿಸಿ ಹೇಳಿ ಅವರು ಇದನ್ನು ಫಾಲೋ ಮಾಡಬೇಕು ಅಂತಲೂ ಹೇಳಿದ್ದೀವಿ. 1 or 2 ಡೇಸ್ ನಾವು ನೋಡ್ತೀವಿ, ಮತ್ತು ನಾವು ರೌಂಡ್ಸಲ್ಲಿ ಇರ್ತೀವಿ. ಆಲ್ಟರ್ನೇಟಿವ್ ಡೇಸಲ್ಲಿ ಏನು ಯಾವ ದಿವಸ ಎಲ್ಲಿ ಕೊಟ್ಟಿದ್ದೀವಿ ಪಾರ್ಕಿಂಗು ಅದನ್ನು ಬಿಟ್ಟು ಆಪೋಸಿಟ್ ಮಾಡಿದ್ದಾರೆ ಅಂತಂದರೆ ಅವ್ರಿಗೂ ದಂಡ ಹಾಕ್ತೀವಿ. क्या भैया क्या कर रहे हैं आप?
ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಸಿಡ್ಲಘಟ್ಟ. ಕರೆ ಮಾಡಿ 8861043315.